ಅದು ನಿಜಾನೇ. ಆದ್ರೆ ಅವ್ರು ಹೇಳಿದಾರಲ್ವಾ ಕೆಲ್ಸ ಆಗುತ್ತೆ ಅಂತ. ಮತ್ತೆ ಅವರು ದೇವ್ರಿಗೋಸ್ಕರ ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ಮತ್ತಿನ್ಯಾಕೆ ಚಿಂತೆ ಮಾಡ್ಬೇಕು ಅಲ್ವೇ? ನೀನು ಏನು ಚಿಂತೆ ಮಾಡೋಕ್ ಹೋಗ್ಬೇಡ. ಬೆಳಗ್ಗೆ ಬೇಗ ಎದ್ದು ಕರ್ಕೊಂಡು ಹೋಗ್ಬೇಕು ಅಷ್ಟೇ. ಸರಿ ಆಯ್ತು, ಹೋಗೋಣ. ನಾನು ಬರ್ತೀನಿ. ಮೈ ಮೇಲೆಲ್ಲ ನೀರು ಏರ್ತಾ ಇದೆ. ಅರೇ ಬಾಪು, ಬೇಗ ಬರ್ಬೇಕಲ್ವಾ? ಎಲ್ಲಿ ಹೋದ್ರು ಅಲ್ಲೇ ಇದ್ದು ಬಿಡ್ತೀಯಲ್ಲ. ನೀನು ಹೊರಗಡೆ ಹೋಗಿ ನೋಡ್ಬೇಕಾಗಿತ್ತು. ಬಾಪೋ ನೋಡಿ ಮಾಮ ಹೇಗ್ ಮಾತಾಡ್ತಾನೆ ಇವನು. ನಾನೇನು ಅಲ್ಲಿ ಕೂತ್ಕೊಳ್ಳಕ್ಕೆ ಅಂತ ಹೋಗಿದ್ನಾ? ತುಂಬಾ ಜಾಣ ಜಾಣ ಅನ್ಕೊಳ್ತಾ ಹುಚ್ಚನಾಗಿ ಮಾತಾಡ್ತಿದ್ಯಲ್ಲ. ನಿನಗ್ ನಿನ್ ಕೆಲಸ ಅಷ್ಟೇ ಮಾಡೋದಿಕ್ ಬರೋದಿಲ್ವಾ? ಮಾಮ, ದಿನಸಿ ಸಾಮಾನು ತಂದ ಮೇಲೆ ಇಷ್ಟು ಹಣ ಉಳಿತು. ನಿನ್ನ ಹತ್ರನೇ ಇರ್ಲಿ ಬಿಡು. ಬೇಡ ಮಾಮ, ನಿಮ್ ದುಡ್ಡು ನಿಮ್ಮ ಹತ್ರನೇ ಇರ್ಲಿ. ಸರಿ ಆಯ್ತು. ಆದ್ರೆ ಮಾಮ, ನಿಮ್ಮ ಹತ್ರ ಒಂದು ಮಾತು ಕೇಳಬೇಕಿತ್ತು. ಈಗೇನು? ಊರೊಳಗಡೆ ಕುರಿಗಳನ್ನು ಕದಿಯೋ ಕಳ್ಳರು ಬಂದಿದಾರಂತೆ. ಇರ್ಲಿ ಬಿಡು, ಮತ್ತೆ ನಮಗ ಅದರಿಂದ ಏನು? ಅದು ಆಗಲ್ಲ ಮಾಮ. ನಮ್ದು ಕುರಿಗಳಿದಾವೆ, ಅವು ಅಲ್ಲಿ ಇಲ್ಲಿ ಹೋಗಿ ಮೇಯ್ತಾ ಇರ್ತವೆ. ಇರ್ಲಿ ಬಿಡಪ್ಪ, ಅದು ಹೇಗೆ ಸುಮ್ಮನೆ ತಗೊಂಡು ಹೋಗ್ಬಿಡ್ತಾರೆ? ಮತ್ತೆಲ್ಲ ನೀವು ಗಮನ ಕೊಡೋದಿಕ್ಕಿದ್ದೀರಲ್ವಾ? ಮಾಮ, ನನ್ಗೇನ್ ವಿಷಯ ಕೇಳಿದ್ನೋ ಅದನ್ನ ನಿಮ್ಮ ಹತ್ರ ಹೇಳಿದ್ದೀನಿ ಅಷ್ಟೇ. ಇರ್ಲಿ ಬಿಡು. ಮತ್ತೆ ಅದೇನಂದ್ರೆ, ಎಲ್ಲಿ ಹೋದ್ರು ಹೀಗೆ ಒಂದಿಬ್ರು ಕಳ್ತನ ಮಾಡೋರು ಇದ್ದೇ ಇರ್ತಾರೆ. ನಾವು ನಮ್ ಕುರಿಗಳ ಕಡೆ ಗಮನ ಕೊಡೋಣ ಅಷ್ಟೇ, ಸರಿಯಾಗಿ. ಅರ್ಥ ಆಯ್ತಲ್ವಾ? ಇರ್ಲಿ ಬಿಡಿ, ನೀವು ಅದ್ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಬೇಡಿ. ಸರಿ ಆಯ್ತು ಮಾಮ. ಎಲ್ರೂ ಸರಿಯಾಗಿ ಗಮನ ಕೊಡ್ರಪ್ಪ. ಮತ್ತೆ ಕುರಿಗಳನ್ನ ಮೇಯ್ಸೋ ಕರ್ಕೊಂಡು ಹೋದಾಗ ಅದ್ರ ಮೇಲೆ ಗಮನ ಇಡಿ. ಮಾಮ, ಅಂತವ್ರೇನಾದ್ರು ನನಗ್ ಸಿಕ್ಕಿದ್ರೆ ನಾನು ಅವ್ರನ್ನ ಬಿಡೋದೇ ಇಲ್ಲ. ಇಷ್ಟೊಂದೇನು ಅವ್ರ ಬಗ್ಗೆ ಚಿಂತೆ ಮಾಡೋ ಅಗತ್ಯ ಇಲ್ಲ. ಅವರು ಬಂದ್ಮೇಲೆ ನೋಡೋಣ. ಅದ್ಕೆ ಹಾ, ಅದ್ಕೆ ನಾನು ಹೊರಗಡೆ ಆಟ ಆಡೋದಕ್ಕೆ ಹೋಗ್ತಾ ಇದ್ದೀನಿ. ಬೇಡ ಬೇಡ, ಇಷ್ಟೊತ್ತಲ್ಲೆಲ್ಲ ಆಟಕ್ಕೆ ಹೋಗ್ಬೇಡ. ಇಲ್ಲ, ನಾನು ಹೋಗ್ತೀನಿ. ನಾನು ಆಟ ಆಡ್ಬೇಕು, ನಾನು ಹೋಗ್ತೀನಿ. ಅವರೆಲ್ಲ ನಿನಗ್ ತೊಂದ್ರೆ ಮಾಡ್ತಾರಲ್ವಾ, ಮತ್ತ್ಯಾಕೆ ಅಲ್ಲಿಗೆ ಹೋಗ್ತೀಯ ನೀನು? ಇಲ್ಲ, ನಾನು ಹೋಗ್ತೀನಿ. ನನಗ್ ಹೋಗಕ್ ಬಿಡಿ. ನಾನು ಆಟ ಆಡ್ಬೇಕು. ಅದ್ಕೆ ದಯವಿಟ್ಟು ನಾನು ಆಟ ಆಡ್ಬೇಕು. ಒಳ್ಳೇದಾಯ್ತು ನೀವ್ ಬಂದ್ರಲ್ಲ. ಬಿಡಿ ಅಲ್ವಾ. ನನ್ ಮಾತೆ ಕೇಳ್ತಿಲ್ಲ. ಹೊರಗಡೆ ಹೋಗಿ ಆಟ ಆಡ್ತೀನಿ ನಿಂತಿದ್ದಾಳೆ. ಅರೆ ಹೋಗ್ಲಿ ಬಿಡು. ಮತ್ತೆ ಎಷ್ಟೊತ್ತು ಅಂತ ಕೂತಿರ್ತಾಳೆ ಮನೇಲಿ. ಆ ಮಕ್ಕಳು ತೊಂದ್ರೆ ಕೊಡ್ತಾರೆ, ಬೇರೆ ಜನರೆಲ್ಲ ಏನೇನೋ ಮಾತಾಡ್ತಾರೆ. ಇವಳಿಗದ್ ಗೊತ್ತಾಗುತ್ತಾ ಹೇಳಿ? ಗೀತಾ, ನೀನ್ ಮನೇಲಿ ಇರು. ಅಯ್ಯೋ, ಸ್ವಲ್ಪ ದಿನ ಅಷ್ಟೇ. ಇಲ್ಲ, ನಾನು ಆಟ ಆಡ್ಬೇಕು. ನೀನ್ ಹುಷಾರಾದ್ಮೇಲೆ ನಾನೇ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ನನ್ ಮಾತು ಕೇಳ್ತೀಯ ಅಲ್ವಾ? ಆಯ್ತು. ಸರಿ. ಹಾ. ಏನ್ರಿ, ಏನಾಯ್ತು? ಊರಿನ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಪೂಜಾರಿ ಜೊತೆ ಮಾತಾಡ್ದೆ. ಅವ್ರು ಏನ್ ಹೇಳಿದ್ರು? ಅವರು ದೇವ್ರ ಮೇಲೆ ಆಣೆ ಮಾಡಿ ಇಟ್ಟು ಹೇಳಿದ್ರು ನಮ್ ಕೆಲ್ಸ ಆಗುತ್ತೆ ಅಂತ. ರೀ, ಏನ್ ಹೇಳ್ತಿದ್ದೀರಾ? ನಿಜವಾಗ್ಲೂನಾ? ಇಷ್ಟು ದಿನ ನಾವ್ ಯಾಕೆ ಸುಮ್ನೆ ಕೂತಿದ್ವಿ? ಬೇರೆ ಎಲ್ಲ ಕೆಲ್ಸನೂ ಸುಮ್ನೆ ಬಿಟ್ಬಿಟ್ಟಿದ್ವಿ. ಹೋಗ್ಲಿ ಬಿಡಿ, ತಡ ಆದ್ರೂ ಕೂಡ ಸದ್ಯ ದಾರಿ ಸಿಕ್ತಲ್ಲ. ಹೌದು, ನಾಳೆ ಕರ್ಕೊಂಡ್ ಬರೋಕ್ ಹೇಳಿದ್ದಾರೆ. ನಾಳೆ ದೇವ್ರ ಮುಂದೆ ನಮ್ ಕೋರಿಕೆಗಳನ್ನ ಹೇಳ್ತಾರೆ.
ಹೋಗ್ಬೇಕಂದ್ರೆ ಪೂಜೆ ಸಾಮಾನ್ಗಳನ್ನ ತಗೊಂಡು ಹೋಗ್ಬೇಕು, ಯಾವ್ದನ್ನು ಮರಿಬಾರ್ದು. ಅರೆ ಹಾಗಾದ್ರೆ ರಾತ್ರಿನೇ ಹೋಗೋಣ, ಬೆಳಗ್ಗೆ ತನಕ ಯಾಕೆ ಕಾಯ್ಬೇಕು? ಅಲ್ವೇ ಅವರು ರಾತ್ರಿ ಕರ್ದಿಲ್ಲ, ಬೆಳಗ್ಗೆ ಬರೋಕ್ ಹೇಳಿದ್ದಾರೆ. ಮತ್ತೆ ಬೆಳಗ್ಗೆ ಹೋಗುವಾಗ ಪೂಜೆ ಸಾಮಾನ್ಗಳನ್ನ ನಾವೇ ತಗೊಂಡು ಹೋಗ್ಬೇಕು. ಆದ್ರೆ ದೇವ್ರ ಸಲುವಾಗಿ ದುಡ್ಡು ಕೇಳ್ತಿದ್ದಾರೆ. ದುಡ್ಡ? ಏನ್ ಮಾಡ್ಬೇಕು? ತಂಗಿ ಸರಿ ಹೋಗೋದಕ್ಕಿನ್ನ ದುಡ್ಡು ಮುಖ್ಯ ಅಲ್ಲ ಅಲ್ವಾ? ಎಷ್ಟ್ ಹೇಳಿದಾರೆ? ಅದೇನು ಹೇಳಲಿಲ್ಲ, ಆದ್ರೆ ಎಷ್ಟು ತಗೊಬರೋಕಾಗುತ್ತೋ ಅಷ್ಟು ತಗೊಂಡ್ ಬನ್ನಿ ಅಂತ ಹೇಳಿದ್ರು. ಅವ್ರೇನಾದ್ರೂ ಒಂದೇ ಸಲ ಜಾಸ್ತಿ ಕೇಳಿದ್ರೆ? ಅಲ್ವೇ, ಅದೆಲ್ಲ ಹೇಗಾಗುತ್ತೆ? ನನಗೇನ್ ಅನ್ನಿಸ್ತಿದ್ಯೋ ಅದ್ ಹೇಳ್ತಿದ್ದೀನಿ. ಹೀಗ್ ಮಾಡಿದ್ರೆ ಆಗಲ್ವಾ? ಅದು ಕೆಲ್ಸ ಆದ್ಮೇಲೆ ನಾವು ದುಡ್ಡು ಕೊಟ್ರೆ ಆಗತ್ತಲ್ವಾ? ಈಗ ಅವರು ಮೊದ್ಲೇ ಕೇಳ್ತಿದ್ದಾರೆ ಅಲ್ವಾ, ಇಲ್ಲ ಅಂತ ಹೇಳೋಕಾಗುತ್ತಾ? ಸರಿ, ಹಾಗಾದ್ರೆ ನೀವು ಒಂದ್ಸಲ ವಿಚಾರ ಮಾಡಿ ನೋಡಿ. ಆದ್ರೆ ನಾಳೆ ಕೆಲ್ಸ ಆಗದಿದ್ರೆ ಸುಮ್ನೆ ಪುಕ್ಕಟ್ಟೆ ದುಡ್ಡು ಖರ್ಚು ಮಾಡ್ದಾಗ ಆಗುತ್ತೆ. ಅದು ನಿಜಾನೇ, ಆದ್ರೆ ಅವ್ರು ಹೇಳಿದಾರಲ್ವಾ ಕೆಲ್ಸ ಆಗುತ್ತೆ ಅಂತ. ಮತ್ತೆ ಅವರು ದೇವ್ರಿಗೋಸ್ಕರ ಹಗಲು ರಾತ್ರಿ ಕೆಲ್ಸ ಮಾಡ್ತಾರೆ, ಮತ್ತಿನ್ಯಾಕೆ ಚಿಂತೆ ಮಾಡ್ಬೇಕು? ಅಲ್ವೇ, ನೀನು ಏನು ಚಿಂತೆ ಮಾಡೋಕ್ ಹೋಗ್ಬೇಡ, ಬೆಳಗ್ಗೆ ಬೇಗ ಎದ್ದು ಕರ್ಕೊಂಡು ಹೋಗ್ಬೇಕು ಅಷ್ಟೇ. ಸರಿ ಆಯ್ತು, ಹೋಗೋಣ. ನಾನು ಬರ್ತೀನಿ. ಅದೇ ನೋಡಿ, ಮಾಮ ಅವ್ರು ಬಿಡಾರ ಅದು. ಎಷ್ಟೊಂದು ಕುರಿಗಳು ಇದೆ. ಹಾಗೆ ಜಾನುವಾರುಗಳು ಸಾಕಷ್ಟಿವೆ. ಅವುಗಳಲ್ಲಿ ಒಂದ್ ಕುರಿ ಎತ್ತಿದ್ರೆ ಅವ್ರಿಗೇನ್ ಗೊತ್ತಾಗುತ್ತೆ? ಒಂದ್ ಕುರಿ ಅಲ್ಲ, 2 ಕುರಿಗಳನ್ನ ಎತ್ಕೊಳ್ಳೋಣ. ಒಂದನ್ ಮಾರೋಣ, ಒಂದನ್ ಕತ್ತರಿಸೋಣ. ಹೌದು, ಹಾಗೆ ಮಾಡೋಣ. ಆದ್ರೆ ಇಲ್ಲಿ ಬಿಡಾರದಲ್ಲಿ ಮನುಷ್ಯರೆಲ್ಲ ಕಾಣಿಸ್ತಿದಾರಲ್ಲ. ಹೌದಲ್ವಾ? ಹಾಗೆ ಬಿಡಾರಿಕ್ ಹಾಕ್ಬಿಟ್ಟು ಯಾರಾದ್ರೂ ಹೊರಟೋಗ್ತಾರಾ? ಇಲ್ಲಿ ನೋಡಿ, ನಾವು ಮೊದಲು ಸರಿಯಾಗಿ ಗಮನ ಕೊಡಬೇಕು. ಆ ಕಡೆ ಈ ಕಡೆ ನೋಡ್ಕೋಬೇಕು. ಯಾರು ಇಲ್ದೇ ಇದ್ದಾಗ ಕೆಲಸ ಮುಗಿಸ್ಬೇಕು. ಹಾಗೆ ಕುರಿಗಳನ್ನ ಮೇಯಿಸೋಕೆ ಗೋಮಾಳಕ್ಕೆ ಹೋಗ್ಬೋದು. ಅಲ್ಲೇ ನಮ್ ಕೆಲ್ಸಾನು ಮಾಡ್ಬೋದು. ಹೌದು, ಇಲ್ಲಿ ನಮ್ ಕೆಲಸ ಮಾಡೋ ಸ್ವಲ್ಪ ಕಷ್ಟ. ನಾನೇನ್ ಹೇಳ್ತೀನಿ ಅಂದ್ರೆ ಸ್ವಲ್ಪ ಮುಂದೆ ಹೋಗಿ ನೋಡೋಣ ಅಲ್ವಾ? ಅಲ್ಲಿ ಹೋಗಿ ಆಗೋದಾದ್ರೂ ಏನಿದೆ? ಅರೆ ಮಾರಯ್ಯ, ಅಲ್ಲಿ ಹೋಗಿ ನೋಡೋಣ ಅಂತ. ದೂರದಿಂದ ನೋಡೋದಿಕ್ಕೂ ಹತ್ರದಿಂದ ನೋಡೋದಿಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಸರಿ, ಹಾಗಾದ್ರೆ ನಡೀರಿ. ಆದ್ರೆ ಅವ್ರಿಗೆ ಸ್ವಲ್ಪ ಅನುಮಾನ ಬರಬಾರ್ದು. ನೀವ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ. ಯಾರಾದ್ರೂ ನೋಡೋಕ್ ಮುಂಚೆ ಹೋಗೋಣ. ಯಾರಪ್ಪ ನೀವು? ಏನ್ ವಿಷಯ? ಏನು ಇಲ್ಲ, ಹಾಗೆ ಮಾಮ ಅವ್ರ ದರ್ಶನ ಮಾಡೋದಿಕ್ ಬಂದಿದೀವಿ. ಮಾಮ, ಅವರು ನೀಲ್ ಬರಕ್ ಬರ್ಲಿ ಬಿಡು, ಇರ್ಲಿ. ಬನ್ನಿ ಬನ್ನಿ. ಏನ್ರಪ್ಪ, ಏನ್ ಕೆಲಸ ಮಾಡ್ತೀರಪ್ಪ ನೀವು? ನಾವು ಹೊಲಗಳಲ್ಲಿ ಕೂಲಿ ಕೆಲಸ ಮಾಡ್ತೀವಿ ಮಾಮ. ಅರೆ ಹೌದಾ? ನಮ್ಗೆ ಸ್ವಲ್ಪ ನಾಚಿಕೆ ಆಗ್ಬೇಕು. ನೀವು ನನ್ನ ಬಿಡಾರಾಗ ಬಂದು ಸುಳ್ಳು ಹೇಳ್ತೀರಾ? ಇಲ್ಲ ಮಾಮ, ಅದು ಹೇಗಂದ್ರೆ ಕೆಲವೊಂದ್ಸಲ ಕೆಲಸ ಸಿಗುತ್ತೆ, ಕೆಲವೊಂದ್ಸರಿ ಇಲ್ಲ. ಏನಮ್ಮ ನೀವು ದಡ್ರಾಗಿದ್ದೀರಾ? ನೀವು ಗಂಡಂದಿರಿಗೆ ಒಳ್ಳೆ ಕೆಲಸ ಮಾಡಕ್ಕೆ ಹೇಳೋದರ ಬದಲು ಅವರ ಕೆಟ್ಟ ಕೆಲಸಗಳಿಗೆ ನೀವು ಜೊತೆ ನಿಲ್ತೀರಾ?
ನೀವು ಅವ್ರ ಜೊತೆ ಸೇರ್ ಕೆಲಸ ಮಾಡ್ತೀರಾ? ಅಯ್ಯೋ ಇಲ್ಲ ಮಾಮ, ನಾವೇನ್ ಕೆಟ್ಟ ಕೆಲ್ಸಗಳನ್ನ ಮಾಡೋದಿಲ್ಲ. ಕೆಲ್ಸಾನೇ ಹುಡುಕ್ತಿದೀವಿ. ಬಿಡಾರ್ದಲ್ಲಿ ಯಾವ್ದಾದ್ರು ಕೆಲ್ಸ ಇದ್ಯಾ? ನೀವು ಬಿಡಾರದಲ್ಲಿ ಯಾವ ಕೆಲಸ ಕೇಳ್ತಾ ಇದ್ದೀರಾ? ಇಲ್ಲಿಂದ ಜಾಗ ಖಾಲಿ ಮಾಡಿ, ಹೊರಡಿ ಇಲ್ಲಿಂದ. ಅರೆ ಮಾಮ ಏನ್ ಹೇಳಿದ್ರು ಅಂತ ಕೇಳಿಸ್ತಲ್ವಾ ನಿಮಗೆ? ಹೋಗ್ರಿ ಇಲ್ಲಿಂದ. ಸರಿ ಮಾಮ, ನಾವು ಇನ್ನು ಹೊರಡ್ತೀವಿ. ಹೋಗಿ. ಮಾಮ, ನೀವ್ ಯಾವತ್ತು ಬಿಡಾರಕ್ ಬಂದವ್ರಿಗೆ ಹೀಗ್ ಬೈದ್ ಕಳಿಸ್ತಿರ್ಲಿಲ್ಲ. ಯಾರ್ ಮಾಮ ಅವರು? ಅರೆ ಇವರೇ ಕಳ್ರು ಕಣಪ್ಪ. ಕೆಲಸ ಕಾರ್ಯ ಮಾಡೋದು ಏನು ಬೇಡ, ಬಿಡಾರದಲ್ಲಿ ಬಂದು ಬಿಡಾರ ಎಂತದ್ದು ಅಂತ ಅಂದಾಜ್ ತಗೊಳಕ್ ಬಂದಿದ್ರು. ಅಂದ್ರೆ ಇವ್ರೆಲ್ರು ಕಳ್ರ? ಹೌದು, ಅದಕ್ಕೆ ಅವರನ್ನ ಇಲ್ಲಿಂದ ಓಡಿಸಿದ್ದು. ಇಲ್ಲಿ ನೋಡಿ, ಗಮನ ಇರ್ಲಿ, ಅವ್ರ ಈ ಬಿಡಾರ ಸುತ್ತಮುತ್ತ ಅಲ್ಲೇ ಎಲ್ಲಾದ್ರೂ ಇರ್ಬೋದು. ಆಯ್ತು ಮಾಮ. ಆಯ್ತು ಮಾಮ. ಹಾಗೆ ಜಾನುವಾರುಗಳ ಕಡೆ ಗಮನ ಕೊಡಿ. ಕುರಿಗಳಿಗೆ ಮೇವು ಮತ್ತು ನೀರು ಕಡಿಮೆ ಆಗೋದು ಬೇಡ. ಹೇಳಿದ್ ಗೊತ್ತಾಯ್ತಾ? ಆಯ್ತು ಮಾಮ. ನಾನೇನ್ ಹೇಳ್ತೀನಿ ಅಂದ್ರೆ ಇಲ್ಲಿ ನಮ್ ಕೆಲ್ಸ ಆಗೋದು ಸ್ವಲ್ಪ ಕಷ್ಟ ಇದೆ. ಮಾಮ ಅವ್ರ ದೃಷ್ಟಿ, ಅವ್ರ ಮಾತನ್ನ ನೋಡ್ತಿದ್ರೆ ನನಗ್ ಭಯ ಆಗ್ತಾ ಇದೆ. ಅರೆ ಅದ್ರಲ್ಲಿ ಏನ್ ಭಯ ಪಡೋದು? ಅರೆ ಮರಯ್ಯ, ನನಗನ್ಸುತ್ತೆ ಅವ್ರಿಗೆ ಗೊತ್ತಾಗಿದೆ ನಾವ್ ಯಾರು, ಏನ್ ಮಾಡ್ತೀವಿ ಅಂತ, ಮತ್ ನಾವ್ ಇಲ್ಲಿ ಯಾಕೆ ಬಂದಿದೀವಿ ಅಂತ. ಅರೆ ಅದ್ ಹೇಗ್ ಗೊತ್ತಾಗುತ್ತೆ? ಅವ್ರು ಯಾಕೆ ನಮ್ಮನ್ನ ಬಿಡಾರದಿಂದ ಹೊರಗೆ ಹಾಕಿದ್ರು? ಹೌದು ನೋಡಿ, ಮಾಮ ಅವರು ನಮಗ್ ಹೇಳಿದ್ರು ನೀವು ಕೆಟ್ಟ ಕೆಲಸ ಮಾಡ್ತೀರಾ ಅಂತ. ಅಲ್ಲ ರೀ, ಅವ್ರು ನಮ್ಮನ್ನ ಹೇಗ್ ಗುರ್ತು ಹಿಡಿದ್ರು? ಯಾರಿಗ್ ಗೊತ್ತು ಅವ್ರು ನಮ್ಮನ್ನ ಹೇಗ್ ಗುರ್ತಿಸಿದ್ರು? ಈಗ ನಾವು ನಿರ್ಧಾರ ಮಾಡಿದೀವಲ್ವಾ, ಅಂದ್ಮೇಲೆ ನಾವು ಬಿಡಾರದಿಂದ 2 ಕುರಿಗಳು ಎತ್ತಲೇಬೇಕು ಅಂದ್ರೆ ಎತ್ತಲೇಬೇಕು. ಅವ್ರಿಗೆ ನಮಗ್ ಅವಮಾನ ಮಾಡಿದ್ರಲ್ವಾ, ಅದಕ್ಕೆ ಕುರಿಗಳು ನಮ್ಮನೆಗ್ ಬರ್ಲೇಬೇಕು. ಆಮೇಲೆ ನಾವ್ ಯಾರು ಅವ್ರ ಕೈಗೆ ಸಿಕ್ಕಾಕೋಬಾರ್ದು. ಹೌದು, ಹೀಗ್ ನೋಡು, ನಾವು ಈ ಭಾಗದಲ್ಲಿ ಎಷ್ಟು ದಿನಗಳಿಂದ ಕುರಿಗಳನ್ನ ಕಳ್ತನ ಮಾಡ್ತಿದೀವಿ. ಯಾರಿಗಾರು ಗೊತ್ತಾಗ್ತಿದ್ಯಾ? ಇಲ್ಲ ತಾನೇ? ಮತ್ತೆ ಇಲ್ಲಿಂದ ಮುಂದೇನು ಯಾರಿಗೂ ಗೊತ್ತಾಗೋದಿಲ್ಲ. ಸರಿ, ಹಾಗಾದ್ರೆ ಇವ್ರ ಮೇಲೆ ನಾವು ಕಣ್ಣಿಡೋಣ ಅಂತೆ. ಇವತ್ತಲ್ಲ ನಾಳೆ ಹೇಗಾದ್ರೂ ಮಾಡಿ ನಾವು ಅವ್ರ ಕುರಿಗಳನ್ನ ಕದ್ಕೊಂಡು ಹೋಗೋಣ. ನಡಿ.